ಓಕೆನಾ? ಹೇಳು ಮೇಡಮ್, ಶ್ರಾವಣಿ ಅವ್ರನ್ನ ಫಾಲೋ ಮಾಡ್ಬೇಕಾದ್ರೆ ನನಗೇನೋ ಒಂದು ವಿಷಯ ಗೊತ್ತಾಯ್ತು ಮೇಡಮ್. ಅದು ಏನೋ ಅವ್ರಿಗೊಂದು ಲಿಂಕ್ ಸಿಕ್ಕಿದೆಯಂತೆ. ಅದನ್ನು ಹುಡ್ಕೊಂಡು ಮೈಸೂರಿಗೆ ಹೋಗಬೇಕು ಅಂತ ಅವರಿಬ್ಬರು ಪ್ಲಾನ್ ಮಾಡ್ತಾ ಇದ್ರು ಮೇಡಮ್. ಮೈಸೂರಿಗೆ ಹೋದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಏನೋ ಮಾತಾಡ್ಕೊತಾ ಇದ್ರು ಮೇಡಮ್. ಅವರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನಾನು ಸ್ವಲ್ಪ ದೂರದಲ್ಲೇ ಇದ್ದೀನಿ. ಬೇಕಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಫೋನ್ ಇಲ್ಲ ಮೇಡಮ್. ಸರಿ ಸರಿ, ತೊಗೊಂಡೋಗು. ಸರಿ ಮೇಡಮ್. ಸುಬ್ಬು, ನಾವು ಆದಷ್ಟು ಬೇಗ ಹೊರಡೋಣ. ನಮಗೆ ಸಿಕ್ಕಿರೋ ಲೀಡ್ ಪ್ರಕಾರ ನಾವು ಈಗಲೇ ಮೈಸೂರಿಗೆ ಹೋದ್ರೆ ನಮಗೆ ತುಂಬ ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲಿಗೆ ಹೋದ್ರೆ ಎಲ್ಲ ರಹಸ್ಯನೂ ಬಯಲಾಗಬಹುದು. ಸರಿ ಮೇಡಮ್, ಹಾಗಾದರೆ ನಿಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಲ್ವಾ? ಹೌದು ಹೌದು, ಪರ್ಫೆಕ್ಟ್ ಆಗಿದೆ. ನಾವು ಈಗಲೇ ಅಲ್ಲಿಗೆ ಹೋಗೋಣ. ಸರಿ ಸರಿ ಮೇಡಮ್, ನಾನು ರಜಾ ಹಾಕ್ಬಿಡ್ತೀನಿ. ಮೇಡಮ್ ಕೇಳಿಸ್ಕೊಂಡ್ರೆ ಮೇಡಮ್, ಅವರಿಬ್ರು ಹೊರಡೋದಕ್ಕೆ ರೆಡಿ ಆಗಿದ್ದಾರೆ. ಗುಡ್ ಜಾಬ್ ಸುಂದ್ರ, ಸರಿಯಾದ ಟೈಮ್ಗೆ ಒಳ್ಳೆ ವಿಷಯನೇ ತಿಳಿಸಿದ್ಯಾ. ಹೀಗೆ ಅವ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇದ್ದರೂ ನನಗೆ ಇಮಿಡಿಯೇಟಾಗಿ ಅಪ್ಡೇಟ್ ಮಾಡ್ತಾ ಇರೋ. ಓಕೆ ಸರಿ ಮೇಡಮ್, ಹಾಗೆ ಆಗಲಿ. ಈಗ ನಾ ಏನು ಮಾಡಲಿ? ಅವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಹಾಗೆ ಮೈಸೂರಿಗೆ ಹೋಗ್ಬಂದ್ಬಿಡಲ್ಲ ಮೇಡಮ್? ಬೇಕಾಗಿಲ್ಲ. ಅವರು ಮೈಸೂರಿಗೆ ಹೋಗಿ ಬೀದಿ ಬೀದಿ ಅಲ್ದ್ರು ಅವ್ರಿಗೆ ಯಾವ ಇನ್ಫಾರ್ಮೇಷನೂ ಸಿಗೋದಿಲ್ಲ. ಅವ್ರೀಗ ಮೈಸೂರಿಗೆ ಹೋಗ್ತಿದ್ದಾರಲ್ಲ, ನನಗೆ ಅಷ್ಟೇ ಸಾಕು. ಸರಿ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಬಾಯ್ ಮೇಡಮ್. ಯು ಆರ್ ಫೇತ್ಫುಲ್ ಸುಂದರ ಮೇಡಮ್. ಮೈಸೂರಿಗೆ ಹೋಗಿ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಅಲ್ದಾಡಿ ಮೈ ಪರ್ಚ್ಕೋಬೇಕಾಗತ್ತೆ ಅಷ್ಟೆ. ನನ್ನ ಆಟಗಳು ನಡೀತಿರೋದೇ ಬೇರೆ ಕಡೆ. ಶ್ರಾವಣಿ, ನೀನು ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಹೋಗಿ ದಿಕ್ಕು ತಪ್ಪಿ ಗತಿಗೆಟ್ಟು ಬೀದಿ ಬೀದಿ ಅಲಿಬೇಕು ಅಷ್ಟೇ. ಹಾಂ, ನೀನು ಮೈಸೂರು ಅಲ್ದಾಡ್ತಿರೋ ಅಷ್ಟರಲ್ಲಿ ನಾನು ನನ್ನ ಕೆಲಸನ ಮುಗಿಸ್ಕೋತೀನಿ. ತೋಸು, ಇದೇ ಅಡ್ರೆಸ್ಸು, ಹುಷಾರಾಗಿ ಬನ್ನಿ. ಥ್ಯಾಂಕ್ಸ್ ಬಾವಾ, ಇನ್ನು ನಾವು ನೋಡ್ಕೊತೀವಿ ಬಿಡಿ. ಅಲ್ಲಿವರೆಗೂ ವಿಜಯಾಂಬಿಕಾ ಏನಾದರೂ ಮತ್ತೆ ಕಾಲ್ ಮಾಡಿದ್ರೆ? ಡೋಂಟ್ ವರಿ ಮೇಡಮ್, ನಾನು ಇದೀನಲ್ಲ, ಎಲ್ಲ ಮ್ಯಾನೇಜ್ ಮಾಡ್ತೀನಿ. ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ. ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಸುಬ್ಬು, ಈ ಗೆಟಪ್ ಎಲ್ಲ ಬೇಕಿತ್ತಾ? ಬೇಕೇ ಬೇಕು ಮೇಡಮ್. ನಿಮ್ಮ ಜೊತೆ ಬರಬೇಕಂದ್ರೆ ಇಷ್ಟು ಸೇಫ್ಟಿ ವಹಿಸ್ಕೊಂಡಿಲ್ಲ ಅಂದರೆ ಹೇಗೆ? ಅದರಲ್ಲೂ ನೀವು ಮಾಡಿರೋ ಎಡವಟ್ಟುಗಳನ್ನ ನೆನೆಸ್ಕೊಂಡ್ರೆ ತಿಕ್ಕಾಪಾಲಾಗಿ ಓಡೋಗಿದ್ದೇ ನೆನಪಾಗುತ್ತೆ. ಸುಬ್ಬು, ಇನ್ನೇನು ಮೇಡಮ್, ಅವತ್ತು ಹೀಗೆ ಹೋದಾಗ ಜೀವ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಓಡೋದ್ವಿ ಅಂತ ನೆನಪಿಲ್ವ ನಿಮಗೆ? ಅದಕ್ಕೆ ಇವತ್ತು ಏನೇ ಆದರೂ, ಏನೇ ಎಡವಟ್ಟಾದರೂ ನಾವು ಯಾರು ಅಂತ ಗೊತ್ತಾಗಬಾರ್ದು, ನಮ್ಮ ಐಡೆಂಟಿಟಿನೇ ಗೊತ್ತಾಗಬಾರ್ದು ಅಂತ ಈ ಗೆಟಪ್. ಆಯ್ತಪ್ಪ ಮಹಾರಾಯ, ಈಗಲಾದರೂ ಹೋಗೋಣ. ಭಾವ ಹೇಳಿರೋ ಜಾಗ ಇದೇ ಅನ್ಸುತ್ತೆ ಮೇಡಮ್. ಬನ್ನಿ ನೋಡೋಣ. ಎಲ್ಲಿ ನೋಡೋದು ಸುಬ್ಬು? ಯಾರು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಮೇಡಮ್, ಜನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಇದೇನು ಫ್ಯಾಕ್ಟ್ರಿನಾ? ಅವ್ರು ಮಾಡೋ ಇಲ್ಲಿಗಲ್ ಕೆಲಸಗಳಿಗೆ ಈ ಜಾಗನೇ ಸರಿ. ನೀವು ಬನ್ನಿ, ಹೇಳ್ತೀನಿ. ಮೇಡಮ್ ಮೇಡಮ್ ಮೇಡಮ್, ನೋಡಿ, ಗೋಲ್ಡನ್ ಕಾಣಿಸ್ತಿದೆ ನಿಮಗೆ? ಹೌದಲ್ವಾ ಸುಬ್ಬು? ಆ ವಿಜಯಾಂಬಿಕಾ ಇದೇ ಜಾಗ ಸೆಲೆಕ್ಟ್ ಮಾಡಿರ್ತಾಳೆ. ಜಾಗ ನೋಡೋಕೆ ತುಂಬಾ ಭಯಂಕರವಾಗಿದೆ. ಬಾ ಬಾ ಬಾ, ಹೋಗೋಣ. ಮೇಡಮ್, ಏನು? ನಿಧಾನಕ್ಕೆ ಮಾತಾಡಿ ಮೇಡಮ್, ನಿಧಾನಕ್ಕೆ ಹೋಗ್ಬೇಕು. ಈ ಥರ ಇದ್ದಕ್ಕಿದ್ದಂಗೆ ಹೋದ್ರೆ ಅವ್ರು ನಮ್ಮ ಸುಮ್ಮನೆ ಬಿಡ್ತಾರಾ? ಈ ಥರ ಜಾಗಗಳಿಗೆ ಹೋಗುವಾಗ ನಿಧಾನಕ್ಕೆ ಕದ್ದು ಮುಚ್ಚಿ ಯಾರಿಗೂ ಕಾಣದೇ ಇರೋ ಥರ ಹೋಗಬೇಕು.
ಹುಷಾರಾಗಿ ಬನ್ನಿ. ಸರಿ ಬಾ ಬಾ ಹೋಗೋಣ ಬೈ. ಅಯ್ಯೋ ಕ್ಯಾಂಡಿಲ್ ನೋಡಿ ಮೇಡಮ್ ಹೆಂಗಿದ್ದಾರೆ. ಅವರಲ್ಲೊಬ್ಬ ಸಡನ್ ಆಗಿ ನಮ್ಮ ಕಡೆ ನೋಡ್ದ, ಅದಕ್ಕೆ ನಿಮ್ಮನ್ನು ಹೇಳ್ಕೊಂಡೆ. ಅಯ್ಯೋ ಇವ್ರ ಕೈಲಿ ಏನಾದರೂ ಸಿಗಾಕೊಂಡ್ರೆ ನಮ್ಮ ಕತೆ ಅಷ್ಟೇ ಮೇಡಮ್. ಅದಕ್ಕೆ ಮೇಡಮ್ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಸಲ ನಾವು ಹುಷಾರಾಗಿರ್ಬೇಕು ಮೇಡಮ್. ಆಯ್ತು ಹುಷಾರಾಗಿರೋಣ, ಇವಾಗ ಹೋಗೋಣ ಬಾ. ಎಲ್ಲಿ ಹೋಗೋದು? ಒಂದು ನಿಮಿಷ ಇರಿ ಮೇಡಮ್, ಅವ್ರು ಇವಾಗ ಹೆಂಗೆ ಹೋಗೋಕ್ಕಾಗುತ್ತೆ? ಏನಾದರೂ ಮಾಡಬೇಕಲ್ಲ. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಏನು ಮೇಡಮ್? ಸುಪ್ಪು ಇವರೇ ಮೇಡಮ್. ಇವರೇ ತಾನೇ ಆ ಸ್ಕೆಚ್ಚಲ್ಲಿರೋದು? ಇವರನ್ನೇ ತಾನೇ ನಾವು ಹುಡ್ಕೊಂಡು ಬಂದಿರೋದು? ನೀರು 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 ಕೊಡ್ರು, ತುಂಬ ಸುಸ್ತಾಗ್ತಾ ಇದೆ. ನೀರು ಬೇಕಾ? ಏಯ್ ನೀರು ಕೊಡ. ಇಲ್ಲಿ ಯಾನು? ಏಯ್ ತಗೊಳ, ನೀನು ಕುರ್ಸು. ನೀರು ಬೇಕಾ? ಏನ್ ಸುಪ್ಪು ಇವರು ನನಗೋಸ್ಕರ ಬಂದು ತಾಳಿ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದಾರಲ್ಲ ಸುಬ್ಬು. ಇವ್ರು ಕೊಟ್ಟಿರೋದು ಅಮ್ಮನ ತಾಳಿ ಅಂದಮೇಲೆ ಇವ್ರಿಗೆ ಅಮ್ಮನ ಬಗ್ಗೆ ಎಲ್ಲ ವಿಚಾರನೂ ಗೊತ್ತಿರುತ್ತೆ ಸುಬ್ಬು. ಆದ್ರೆ ಇವ್ರು ಯಾಕೆ ಇಲ್ಲಿದ್ದಾರೆ? ವಿಜಯಾಂಬಿಕಾ ಇವ್ರಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾಳೆ? ಅದನ್ನು ತಿಳ್ಕೋಬೇಕು ಅಂದರೆ ನಾವು ಇವ್ರ ಜೊತೆ ಮಾತಾಡಬೇಕು ಮೇಡಮ್. ನಾವ್ ಇವ್ರ ಜೊತೆ ಮಾತಾಡಬೇಕು ಅಂದ್ರೆ ನಾವ್ ಇವ್ರನ್ನ ಕಾಪಾಡ್ಕೋಬೇಕು ಸುಬ್ಬು. ಅದೇನೇ ಆದ್ರೂ ಸರಿನೇ, ನಾವ್ ಇವ್ರನ್ನ ಕಾಪಾಡಲೇಬೇಕು ಸುಬ್ಬು. ಅಮ್ಮನ ಬಗ್ಗೆ ನಾನು ಎಲ್ಲ ವಿಷಯನೂ ತಿಳ್ಕೊತೀನಿ. ಅಮ್ಮನ್ನ ನಾನು ಮತ್ತೆ ಪಡ್ಕೋತೀನಿ. ಮೇಡಮ್ 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 ಎಮೋಷ್ನಲ್ ಆಗೋ ಟೈಮ್ ಅಲ್ಲ ಇದು. ರೋಡ್ಗಳೇನಾದರೂ ನಮ್ಮನ್ನು ನೋಡಿದ್ರೆ ನಮಗೂ ಅದೇ ಪರಿಸ್ಥಿತಿ ಬರುತ್ತಷ್ಟೇ. ಏನ್ ಸುಬ್ಬು ನೀನು ಸರಿಯಾಗಿ ಅಳಕ್ಕೂ ಬಿಡಲ್ವಲ್ಲ? ಮೇಡಮ್ ನೀವಿಲ್ಲಿ ಅಳ್ತಾ ಇದ್ರೆ ನಾವಿಬ್ರು ಸೇರ್ಕೊಂಡು ಅಲ್ಲಿ ಅಳ್ಬೇಕಾಗತ್ತಷ್ಟೇ. ಸರಿ ಇವಾಗ ಏನ್ ಮಾಡೋದು? ಹೆಂಗೂ ಇವರು ನೋಡಾಯ್ತಪ್ಪ, ಇದರಿಂದ ಹೊರಟು ಬಿಡೋಣ. ಆಮೇಲೆ ಕೂತ್ಕೊಂಡು ಅವ್ರನ್ನ ಹೇಗೆ ಬಿಡಿಸೋದು ಅಂತ ಯೋಚನೆ ಮಾಡೋಣ. ಸುಬ್ಬು ತಿಳಿಗಿರಿ ಕೆಟ್ಟಿದ್ಯಾ ನಿನಗೆ? ಇಷ್ಟೊಂದು ಕಷ್ಟ ಪಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ, ಇಲ್ಲಿಂದ ಹೋಗಿ ಯೋಚನೆ ಮಾಡ್ಕೊಂಡು ಕೂರೋಣ ಅಂತಿದ್ಯಲ್ಲ ನೀನು. ನಾವಿಲ್ಲಿಂದ ಹೋಗೋದಾದ್ರೆ ಇವ್ರನ್ನ ಕರ್ಕೊಂಡೇ ಹೋಗ್ಬೇಕು, ಏನೇ ಆದ್ರೂ ಸರಿ.
ಮೇಡಮ್ ನೀವು ಬಂದಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಅಲ್ಲಿ ಕೂತ್ಕೋಬೇಕಾಗುತ್ತೆ, ಹೇಳಿದೆ ತಾನೇ. ಇಲ್ಲೇ ಇಷ್ಟು ಜನ ರೌಡಿಗಳಿದ್ದಾರೆ ಮೇಡಮ್, ಹೊರಗಡೆ ಇನ್ನೂ ಅದೆಷ್ಟು ಜನ ಇರ್ತಾರೋ. ನಾವು ಬಂದಿರೋದು ಅವ್ರ ಜಾಗಕ್ಕೆ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡೋಣ ಮೇಡಮ್. ಸಮಾಧಾನ ಎಲ್ಲ ಮಾಡೋಕ್ಕಾಗಲ್ಲ ಸುಬ್ಬು. ಇವಾಗ ನಾವಿವಾಗ ಸಮಯ ಸಾಧಕರಾಗಬೇಕು. ನಮಗಿವಾಗಿರೋದು ಒಳ್ಳೆ ಸಮಯ ಸುಬ್ಬು. ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೇವೆ. ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಸುಬ್ಬು. ನಾವು ಅಮ್ಮನ ಬಗ್ಗೆ ತಿಳ್ಕೊಳ್ಳೇಬೇಕು. ಅಜ್ಜಿಗಂತೂ ಅಮ್ಮನ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಜ್ಜಿ ಅಮ್ಮ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನನ್ನ ಮನಸ್ಸು ಗೊತ್ತು ಸುಬ್ಬು, ಅಮ್ಮ ಎಲ್ಲೋ ಒಂದ್ ಕಡೆ ಇದ್ದಾಳೆ. ಇಲ್ಲ ಅಂದಿದ್ರೆ ಈ ತಾಳಿ ನನ್ನ ಹತ್ರ ಬರೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ಸುಬ್ಬು. ಪ್ಲೀಸ್ ಸುಬ್ಬು, ಇವ್ರನ್ನ ಕರ್ಕೊಂಡು ಹೋಗೋಣ ಸುಬ್ಬು. ಮೇಡಮ್ ನೀವು ನಿಮ್ಮ ತಾಯಿನ ಎಷ್ಟು ಪ್ರೀತಿಸ್ತೀರ ಅಂತ ನನಗೆ ಗೊತ್ತು. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಎಷ್ಟು ಕಷ್ಟಪಡ್ತಿದ್ದೀರ ಅಂತಲೂ ನನಗೆ ಗೊತ್ತು. ಹಾಗಂತ ಆತ್ರಪಟ್ಟು ನಿರ್ಧಾರ ತಗೊಂಡ್ರೆ ಇಲ್ಲಿಂದ ಹೊರಗೆ ಹೋಗೋದು ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ನನಗೆ ಗೊತ್ತಿಲ್ಲ ಸುಬ್ಬು. ಪ್ಲೀಸ್ ಸುಬ್ಬು, ಬರೋ ಹೋಗೋಣ. ನಾವು ಇಲ್ಲಿ ಬರ್ತೀವಿ ಇಲ್ವೋ? ಏಯ್ ಏನ್ರ ಸೌಂಡ್ ಅದು? ಮಕ್ಕಳು ನೋಡ್ಕೊಬ್ರಿ. ಅಯ್ಯೋ, ಎಂಥ ಕೆಲಸ ಮಾಡಿದ್ರಿ ಮೇಡಮ್ ನೀವು. ಸುಮ್ಮನೆ ಇರಲ್ಲ, ನಡೀರಿ, ಬಂದ್ಬಿಡ್ತಾರೆ, ಹೋಗಿ. ನಿನ್ ಕತೆ ಮುಗೀತು, ಎಲ್ಲ ಮುಗೀತು. ನೀನು ನರಕಕ್ಕೆ ಹೋಗೋ ಸಮಯ ಬಂತು. ಅವ್ರು ಬರ್ತಾರೆ, ನಿನ್ನ ನರಕಕ್ಕೆ ತಳ್ತಾರೆ. ನನಗೆ ಈ ಬಂಧದಿಂದ ಮುಕ್ತಿ ಕೊಡ್ತಾರೆ. ವಿಜಯ ಪರವಾಗಿಲ್ಲ, ಈ ಸುಂದ್ರನಿಂದ ಏನು ಕೆಲಸ ಆಗಲ್ಲ ಅಂತ ಅನ್ಕೊಂಡಿದ್ದೆ. ನಾಟ್ ಬ್ಯಾಡ್, ಪರ್ಫೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ಈ ದಡ್ಡಿ ನನ್ನ ಬಗ್ಗೆ ವಿಷಯ ಹುಡುಕಕ್ಕೆ ಮೈಸೂರ್ವರೆಗೂ ಹೋಗಿದ್ದಾಳೆ. ಇರ್ಲಿ ಪಾಪ, ಗಂಡ ಹೆಂಡತಿ ಹೇಗೂ ಹೊರಗಡೆ ಹೋಗಿರ್ಲಿಲ್ಲ. ಈ ನೆಪದಲ್ಲಾದರೂ ಸುತ್ತಾಡ್ಕೊಂಡು ಬರಲಿ. ಈ ವಿಜಯಾಂಬಿಕಾ ಬಗ್ಗೆ ಅವಳಿಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನನ್ನ ಹೆಜ್ಜೆ ಮೀನಿನ ಹೆಜ್ಜೆ ಇದ್ದ ಹಾಗೆ, ಅಷ್ಟು ಸುಲಭವಾಗಿ ಕಂಡುಹಿಡಿಯಕ್ಕಾಗಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ಹೇಳು ಶ್ರೀವಲ್ಲಿ. ಹಲೋ ಮೇಡಮ್, ಹೇಗಿದ್ದೀರಾ? ನಿಮ್ಮ ಜೊತೆ ಮಾತಾಡಿ ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಫೋನ್ ಮಾಡಿದೆ. ತುಂಬ ದಿನ ಆಯ್ತಾ? ನಿನ್ನೆ ಮೊನ್ನೆ ತಾನೇ ಮಾತಾಡಿದ್ವಲ್ಲ ಶ್ರೀವಲ್ಲಿ. ಮಾತಾಡಿದ್ವಿ ಮೇಡಮ್, ಆದರೆ ಯಾಕೋ ತುಂಬ ದಿವಸ ಆಗಿರೋ ಥರ ಅನ್ನಿಸ್ತು. ಅದಕ್ಕೆ ಕಾಲ್ ಮಾಡಿದೆ ಮೇಡಮ್. ಕಾಯ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮೇಡಮ್. ಒಂದೊಂದು ಕ್ಷಣನೂ ಒಂದೊಂದು ವರ್ಷ ಅನ್ನಿಸ್ತಿದೆ ನನಗೆ. ಈಗ ನೀನು ಯಾರಿಗೆ ಕಾಯ್ತಿದ್ಯಾ? ನಾನು ನಿನಗೆ ಫೋನ್ ಮಾಡಲಿ ಅಂತನಾ? ಅಷ್ಟೇ ಅಲ್ಲ ಮೇಡಮ್, ನಂದು ಮತ್ತೆ ಸುಬ್ಬುದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಮೇಡಮ್. ಮದುವೆ ಅಂದಮೇಲೆ ಈ ಶಾಪಿಂಗ್ ಮಾಡೋದು, ಡೆಕೋರೇಷನ್ ಮಾಡೋದು, ಮೇಕಪ್ಪು, ಅದು ಇದು ಎಲ್ಲ ಅರೇಂಜ್ಮೆಂಟ್ಗಳು ಇರುತ್ತಲ್ವಾ ಮೇಡಮ್. ಅದು ಅಲ್ಲದೆ ಸಂಖ್ಯಾಶಾಸ್ತ್ರದ ಪ್ರಕಾರ ನನಗೆ ಯಾವ ಬಣ್ಣ ಒಪ್ಪುತ್ತೋ ಅದೇ ಬಣ್ಣದ ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಶಾಸ್ತ್ರ ಕೇಳಿ ಯಾವ ಆಭರಣ ಹಾಕೋಬೇಕೋ ಅದೇ ಆಭರಣ ಹಾಕೋಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಮೇಡಮ್. ಹಾಗೆ ನಿಮ್ಗೊಂದು ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ನನಗೇನು ಬೇಡ ಮೇಡಮ್, ಹಾಗನ್ಬೇಡಿ. ನನ್ನ ಮದುವೆಲಿ ನಮ್ಮ ಅಪ್ಪ ಅಮ್ಮನಿಗಿಂತ ನೀವೇ ಮುಖ್ಯವಾದ ವ್ಯಕ್ತಿ ಮೇಡಮ್. ನಿಮಗೆ ದೊಡ್ಡ ಬಾರ್ಡ್ರ್ ಸೀರೆ ಓಕೆನಾ, ಇಲ್ಲ ಚಿಕ್ಕ ಬಾರ್ಡ್ರ್ ಸೀರೆ ಓಕೆನಾ? ಯಾವ ಕಲರ್ ಬೇಕು ಮೇಡಮ್? ನೋಡು ಶ್ರೀವಲ್ಲಿ, ನನಗೆ ಯಾವ ಸೀರೆನೂ ಬೇಡ. ನಿನಗೇನು ಇಷ್ಟನೋ ನೀನು ಅದನ್ನು ತಗೋ. ಓಕೆ, ಐ ಟಾಕ್ ಟು ಯು ಲೇಟರ್. ಮೇಡಮ್ 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 ಒಂದು ನಿಮಿಷ, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಶ್ರೀವಲ್ಲಿ,
ನನಗೆ ಬೇರೆ ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಮೇಡಮ್ 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 ಒಂದು ನಿಮಿಷ ನನ್ನ ಮಾತು ಕೇಳಿ. ನೀವು ಮದುವೆ ಅಂತ ಬೇರೆ ಹೇಳ್ಬಿಟ್ರಿ, ಆದರೆ ಮದುವೆ ಎಲ್ಲಾಗುತ್ತೆ ಅಂತಲೇ ನನಗೆ ಗೊತ್ತಿಲ್ವಲ್ಲ. ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಈ ಕಾಲದಲ್ಲಿ ಮಂಟಪ ಹುಡುಕ್ಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಕಡೆ ಸತಿ ಮದುವೆ ಕ್ಯಾನ್ಸಲ್ ಆದಾಗ ಮಂಟಪದವರು ಪೂರ್ತಿ ದುಡ್ಡು ವಾಪಸ್ಸೇ ಕೊಡಲಿಲ್ಲ, ಅಡ್ವಾನ್ಸ್ ದುಡ್ಡು ಅವರೇ ಇಟ್ಕೊಂಡ್ಬಿಟ್ರು. ಅದೇ ಥರ ತಪ್ಪು ಈ ಸತಿ ಆಗ್ಬಾರ್ದಲ್ವಾ, ಅದಕ್ಕೆ ಮುಂಚಿತವಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಶ್ರೀವಲ್ಲಿ ಪ್ಲೀಸ್, ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಐ ಟಾಕ್ ಟು ಯು ಲೇಟರ್ ಅಂದೆ. ಅಲ್ಲ ಮೇಡಮ್, ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಹೇಳು. ಮೇಡಮ್, ನಿಮ್ಗೆ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೆ. ಸರಿ, ಈಗ ರಿಸೀವ್ ಮಾಡಿದ್ನಲ್ಲ, ಹೇಳು ಏನ್ ವಿಷಯ ಅಂತ. ಮೇಡಮ್, ಇವ್ನು ಇದ್ದಕ್ಕಿದ್ದಾಗೆ ಕುಗ್ತಾನೆ, ಇದ್ದಕ್ಕಿದ್ದಾಗೆ ನಗ್ತಾನೆ ಮೇಡಮ್. ನೀರು ಕೇಳ್ತಾನೆ, ಏನೋ ವಿಚಿತ್ರವಾಗಿ ಹೇಳ್ತಾನೆ ಮೇಡಮ್. ಅದೇನೋ ಕತೆ ಮುಗೀತು, ಎಲ್ಲ ಮುಗೀತು, ಹಾಗೆ ಹೀಗೆ ಅಂತ ಹೇಳ್ತಾನೆ ಮೇಡಮ್. ಎಷ್ಟು ಹೊಡೆದ್ರು ಮಾತ್ರ ನಿಲ್ಲಿಸ್ತಾ ಇಲ್ಲ ಮೇಡಮ್. ಹೌದಾ? ಈಗಲೇ ವಿಡಿಯೋ ಕಾಲ್ ಮಾಡು, ನಾನು ನೋಡ್ತೀನಿ. ಸರಿ ಮೇಡಮ್. ನೋಡಿ ಮೇಡಮ್. ವಿದ್ಯಾ, ನಿನ್ ಕತೆ ಮುಗೀತು. ಈಗಿಂದೀಗ್ಲೇ ನೀನ್ ನರ್ಕಕ್ಕೆ ಹೋಗ್ತೀಯ. ಅವ್ರು ಬರ್ತಾರೆ, ನಿನ್ನ ನರ್ಕಕ್ಕೆ ತಳ್ತಾರೆ. ನನಗೆ ಈ ಬಂಧನದಿಂದ ಮುಕ್ತಿ ಕೊಡ್ತಾರೆ. ಅವ್ರು ಬರ್ತಾರೆ, ನೀನ್ ನರ್ಕಕ್ಕೆ ಹೋಗ್ತೀಯ. ಮೇಡಮ್, ಅವ್ನು ಮಾತಾಡ್ತಾ ಇರೋದು ನೋಡಿದ್ರೆ ಒಂದು ಸಾಯಿಸಾಕ್ಬಿಡೋಣ ಅನಿಸ್ತಿದ್ದೆ ಮೇಡಮ್. ಯು ಇಡಿಯಟ್ಸ್, ಅವನನ್ನ ಕೊಲ್ಲಕ್ಕಲ್ಲ ನಾನು ನಿಮ್ಮನ್ನಲ್ಲಿ ಇಟ್ಟಿರೋದು. ಇವನನ್ನು ಕೊಲ್ಲಬೇಕು ಅಂತಿದ್ದಿದ್ರೆ ನಾನು ಯಾವತ್ತೋ ಕೊಂದ್ಬಿಡ್ತಿದ್ದೆ. ಇವನ್ ಸಾವು ನನ್ನ ಕೈಯಿಂದನೇ ಆಗ್ಬೇಕು. ನೀವು ಇವನ ಹುಷಾರಾಗಿ ನೋಡ್ಕೊಳ್ಳಿ. ಸೆಕ್ಯೂರಿಟಿ ಇನ್ನೂ ಇನ್ಕ್ರೀಸ್ ಮಾಡಿ, ಟೈಟ್ ಮಾಡಿ. ಇವನ್ ಸಾವು ನನ್ನ ಕೈಯಿಂದನೇ ಆಗ್ಬೇಕು. ಪರವಾಗಿಲ್ಲ ಮೇಡಮ್, ಎಲ್ಲ ಕರೆಕ್ಟ್ ಆಗಿದೆ. ನಾವಿಲ್ಲಿ 4 ಜನ ಇದ್ದೀವಿ, ನಮ್ಮನ್ನು ಮೀರಿ ಯಾರು ಮುಟ್ಟಕ್ಕಾಗಲ್ಲ. ಅವನ್ನೆಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಹಾಗ ಅನ್ಕೊಳ್ಳೋದು ದಡ್ತನ. ಅವನು ತಪ್ಪಿಸ್ಕೊಳ್ಳೇಬೇಕು ಅಂದ್ರೆ ಅವನೊಂದಲ್ಲ ಒಂದು ದಾರಿ ಹುಡುಕ್ತಾನೆ. ಹೋದ್ಸಲ ತಪ್ಪಿಸ್ಕೊಂಡು ದೊಡ್ಡ ರಾಧ ಅಂತ ಆಗಿದೆ. ಇನ್ಯಾವತ್ತೂ ಅವನಲ್ಲಿಂದ ತಪ್ಪಿಸ್ಕೋಬಾರ್ದು. ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲ ಮೇಡಮ್, ಸಾಧ್ಯನೇ ಇಲ್ಲ. ಅವನು ಇಲ್ಲಿಂದ ಒಂದು ಹೆಜ್ಜೆನೂ ಕದ್ಲಕ್ಕಾಗಲ್ಲ. ಸರಿ, ಅಲ್ಲ ಅಕ್ಕಪಕ್ಕ ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ಯಾರಿಗೂ ಡೌಟ್ ಬರಲ್ಲ ಮೇಡಮ್. ಊರಾಚೆ ಒಂದು ಕಾಡಲ್ಲಿರೋದು ಗೋಡನು. ಇಲ್ಲಿ ಯಾರು ಬರ್ತಾರೆ ಮೇಡಮ್? ಯಾರೇ ಬಂದ್ರು ನಾವು ನೋಡ್ಕೊಂತೀವಿ ಬಿಡಿ ಮೇಡಮ್. ಸರಿ ಸರಿ, ಏನಾದರೂ ಅರ್ಜೆನ್ಸಿ ಇದ್ರೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಸರಿ ಮೇಡಮ್. ಇವನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ? ಇವನು ಮಾತಾಡೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಎಲ್ಲಾದ್ರು ಇವರು ನನ್ನ ಮದುವೆ ಮಾಡಿಸಿರೋ ನನ್ನ ಅಮ್ಮ ನನ್ನ ಶತ್ರುಗಳನ್ನ ನಾಶ ಮಾಡೋದಕ್ಕೆ ಅಸ್ತ್ರ ಕೊಡ್ತಾರೆ. ಅಂತ್ಯ ಹತ್ರ ಬರ್ತಿದ್ದ ಹಾಗೆ ಆತಂಕ ಶುರು ಆಗುತ್ತೆ. ಶ್ರಾವಣಿ ಬರ್ತಾಳೆ, ಅವಳು ಯಾವಾಗ ಬರ್ತಾಳೋ ಏನ್ ಮಾಡ್ತಾಳೋ, ನನ್ನ ಕತೆ ಯಾವ ಮುಗಿಯುತ್ತೋ ಅಂತ ಪ್ರತಿ ಕ್ಷಣ ನೀನು ಹೆದರ್ಕೊಂಡೇ ಇರಬೇಕು. ಅವಳು ಬರುವಾಗ ಖಾಲಿ ಕೈಯಲ್ಲಂತೂ ಬರಲ್ಲ, ಆಯುಧ ಸಮೇತನೇ ಬರ್ತಾಳೆ. ಛೆ
ನಾನು ಯಾಕೆ ಹೆದರ್ಕೋಬೇಕು? ಅಲ್ಲ, ನನಗೆ ಯಾಕೆ ಈ ಥರ ಥಾಟ್ಸ್ ಎಲ್ಲ ಮೈಂಡಿಗೆ ಬರ್ತಿದೆ? ಅಷ್ಟಕ್ಕೂ ಅವನ್ನ ನಾನು ಸೇಫ್ ಆದ ಜಾಗದಲ್ಲಿ ಇಟ್ಟಿದ್ದೀನಿ. ಅವನಿಂದ ಏನು ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಶ್ರಾವಣಿಗೆ ಇವನು ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಸೊ ನಾನು ಯಾಕೆ ವರಿ ಮಾಡ್ಕೋಬೇಕು? ಹೇಗೋ ಅವಳು ನನ್ನ ವಿಷಯ ತಿಳ್ಕೊಳಕ್ಕೆ ಮೈಸೂರಿಗೆ ಹೋಗಿದ್ದಾಳೆ. ಹಾಂ, ಅವಳು ಇಲ್ಲಿಗೆ ಬರೋ ಚಾನ್ಸಸ್ಸೇ ಇಲ್ಲ. ಆದರೂ ಆದಷ್ಟು ಬೇಗ ಆ ಪೃಥ್ವಿರಾಜ್ಗೆ ಒಂದು ಗತಿ ಕಾಣಿಸ್ಬೇಕು. ಇದೆಲ್ಲ ಆಗಲ್ಲ ಮೇಡಮ್. ಅವ್ರನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಇನ್ನೊಂದ್ಸಲಿ ಕರ್ಕೊಂಡು ಹೋಗೋಣ. ಬೇಕಂದ್ರೆ ಪೊಲೀಸರನ್ನ ಕರ್ಕೊಂಡು ಬಂದು ಆಮೇಲೆ ಕರ್ಕೊಂಡು ಹೋಗೋಣ. ಇವಾಗ ಹೋಗೋಣ ಬನ್ನಿ ಮೇಡಮ್ ಪ್ಲೀಸ್. ಅಲ್ಲ ಸುಬ್ಬು, ನಮಗೆ ಇಂಥ ಅವಕಾಶ ಮತ್ತೆ ಸಿಗಲ್ಲ ಸುಬ್ಬು. ಆ ವಿಚಾಂಬಿಕಾಗೆ ಒಂದು ಸ್ವಲ್ಪ ಡೌಟ್ ಬಂದರೆ ಸಾಕು, ಅವಳು ಇವ್ರನ್ನ ಶಿಫ್ಟ್ ಮಾಡಿಸ್ಬಿಡ್ತಾಳೆ ಸುಬ್ಬು. ಹೇಳ್ತಿರೋದು ನನಗೆ ಗೊತ್ತಾಗ್ತಿದೆ ಮೇಡಮ್. ರೋಡಿಗಳು ಇಲ್ಲೇ ಓಡಾಡ್ತಾ ಇದ್ದಾರೆ. ಅವ್ರೇನಾದ್ರು ನಮ್ಮನ್ನ ನೋಡಿದ್ರೆ ಅಷ್ಟೇ ಮೇಡಮ್ ನಮ್ಮ ಕತೆ. ಅದಕ್ಕೆ ಹೇಳ್ತಿರೋದು, ಬನ್ನಿ ಹೋಗೋಣ ಪ್ಲೀಸ್. ನಡೀರಿ ಮೇಡಮ್ ಪ್ಲೀಸ್. ಅಯ್ಯೋ ಓಡಿ ಮೇಡಮ್ ಬೇಗ. ಯಾರೇ ನೀವು?